ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ನಾನು. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಸುಮಾರು 56 ಕೇಂದ್ರಗಳಲ್ಲಿ ನಾವು ಎಕ್ಸಾಮ್ ಅನ್ನ ಮಾಡಿದೀವಿ, ನಾವು ನಡೆಸಿದ್ದೀವಿ. ಇದರ ಜೊತೆಗೆ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಂದ 15,021 ಮಕ್ಕಳು ನಮ್ಮಲ್ಲಿ ಎಕ್ಸಾಮ್ ಅನ್ನು ಅಪಿಯರ್ ಆಗಿದ್ದಾರೆ, ಮಕ್ಕಳು ಬರೆದಿದ್ದಾರೆ. ಆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಪರೀಕ್ಷಾ ಕೆಲಸ ಮುಗಿದು ವ್ಯಾಲ್ಯೂಯೇಷನ್ ಸಹ ಕಂಪ್ಲೀಟ್ ಆಗಿದೆ. ಬಹುಶಃ ಕಳೆದ ಬಾರಿ ನಮ್ಮ ಜಿಲ್ಲೆ 22ನೇ ಸ್ಥಾನ ಬಂದು ಗಣನೀಯ ಪುಸ್ತಕ ಕಂಡು ನಮ್ಗೆಲ್ಲರೂ ವಿಸ್ಮೃತವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಮನಗಂಡು ಈ ವರ್ಷ ಬಹಳ ಚಟುವಟಿಕೆಯಿಂದ ನಮ್ಮ ಶಿಕ್ಷಕರನ್ನ ಹುರಿದುಂಬಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ದತ್ತುವನ್ನ ಕೊಡಿಸಿ ನಾವು ಸಹ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಖುದ್ದು ಭೇಟಿ ಮಾಡಿದ್ದೀನಿ. ಎಲ್ಲ 111 ಸರ್ಕಾರಿ ಶಾಲೆಗಳಿದೆ. ಎಲ್ಲ 111 ಸರ್ಕಾರಿ ಶಾಲೆಗಳನ್ನ ಖುದ್ದು ಭೇಟಿ ಮಾಡಿ ಅವ್ರನ್ನ ಮೋಟಿವೇಟ್ ಮಾಡಿ ಹೇಗ್ ಪಾಠ ಮಾಡಬೇಕು, ಹೇಗೆ ರಿಸಲ್ಟ್ ತರಿಸಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಒತ್ತನ್ನ ಕೊಟ್ಟು ಅವರಿಗೆ ಉತ್ತೇಜನ ಕೊಟ್ಟು ಮಾಡಿಸಿದೀವಿ. ಬಹುಶಃ ಈ ವರ್ಷ ನಮಗೆ ಉತ್ತಮ ಫಲಿತಾಂಶ ನಾವೆಲ್ಲ ನಿರೀಕ್ಷೆ ಮಾಡಿದ್ದೀವಿ. ನಮ್ಮ ಶಿಕ್ಷಕರು ಸಹ, ನಮ್ಮ ಸಂಘಟನೆಯವರು ಮತ್ತೆ ಎಲ್ಲರೂ ಸಹ ಬಹಳ ಒಳ್ಳೆ ಪ್ರಯತ್ನವನ್ನ ಮಾಡಿದ್ದಾರೆ. ನಮ್ಗೆ ಆಶಾ ಭಾವನೆ ಇದೆ ಈ ವರ್ಷ ಒಳ್ಳೆ ರಿಸಲ್ಟ್ ನಮ್ಮ ಜಿಲ್ಲೆಗೆ ಬರುತ್ತೆ ಅಂತ ಭಾವನೆ ನಮ್ಗೆಲ್ಲ ಇದೆ. ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರ್ತಿದ್ರು? 15,021 ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಈ ಖಾಸಗಿ ಎಷ್ಟು, ಸರ್ಕಾರಿ ಎಷ್ಟು? ಖಾಸಗಿ ಶಾಲೆ 1,700 ಚೇರೆ ಇದೆ. ಉಳಿದವರೆಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳು ಇದೆ. ಫಸ್ಟ್ ಅಟೆಂಪ್ಟ್ ಬರೆಯತಕ್ಕಂಥ ಮಕ್ಕಳು. ಜಿಲ್ಲಾಡಳಿತ ಸರ್ಕಾರ ಹೇಗಿತ್ತು ಪರೀಕ್ಷೆ? ಎಲ್ಲಾ ಪರೀಕ್ಷಾ ಕೇಂದ್ರಗಳಿರ್ತಕ್ಕಂಥದ್ದು ಸಹ 58 ಕೇಂದ್ರ ಇತ್ತು. ಆ ಕೇಂದ್ರಗಳಲ್ಲಿ ಸಹ ವೆಬ್ ಸ್ಕ್ಯಾಚಿಂಗ್ ಇತ್ತು, CCTV ಇತ್ತು. ಬಹಳ ಇದರಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮೊದಲೇ ನಾವು ಮಾಡ್ಕೊಟ್ಟಿದ್ದು. ಚೀಫ್ ಸೂಪರಿಂಟೆಂಡೆಂಟ್ ನಮ್ಮ DC ಸಾಹೇಬರು ಮತ್ತೆ CO ಸಾಹೇಬರ ಅಧ್ಯಕ್ಷತೆ ಮೀಟಿಂಗ್ ಅನ್ನ ಮಾಡಿ ಅವರಿಗೆಲ್ಲ ಯಾವ ನಡೆಸಬೇಕು ಅನ್ನೋ ವಿಚಾರದಲ್ಲಿ ತಿಳಿಸಿದ್ದು. ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ನಡೆದಿದೆ. ಯಾವುದೇ ತರಹದ ಲೋಪದೋಷ ನಮ್ಮ ಜಿಲ್ಲೆಯಲ್ಲಿ ನಡೆದಿಲ್ಲ. ಆ ಘಟನೆಗೆ ಬರ್ಲಿಲ್ಲ, ಆ ಗಮನಕ್ಕೆ ನಮ್ಗೆ ಬರ್ಲಿಲ್ಲ. ಅತ್ಯುತ್ತಮ ಎಕ್ಸಾಮ್ ನಡೆಸಿದ್ದಾರೆ. ಈ ಕಳೆದ ಬಾರಿ 22ನೇ ಸ್ಥಾನ, ಈ ಸಾರಿ ಎಷ್ಟರಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇದ್ದೀವಿ? ನಾವು ಬಹಳ ಒಳ್ಳೆಯ ಸ್ಥಾನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಶಿಕ್ಷಕರ ಪ್ರಯತ್ನವನ್ನು ಆಧರಿಸಿ ಬಹುಶಃ 10 ಒಳಗಡೆ ಬರ್ಬೋದು ಅಂತ ನನ್ನ ಆಶಾಭಾವನೆ ಇದೆ. ನಮ್ಮ 10 ಒಂದು ಸಂಖ್ಯೆಗೆ ಇಳಿಯುವಂತ 10 ಒಳಗಡೆ ಬರುವಂತ ಪ್ರಯತ್ನ ನಮ್ದು ಇದೆ. ನಮ್ಮ ಆಶಾಭಾವನೆ ಹಾಗೆ ಇದೆ. ಎಲ್ಲಾ ಪ್ರಯತ್ನ ಹಾಗೆ ಇದೆ. ನಮ್ಮ 3 ಪ್ರಿಪರೇಟರಿ ಎಕ್ಸಾಮ್ ಅನ್ನ ಎಕ್ಸಾಮ್ 1, 2, 3 ಫಸ್ಟ್ ಎಕ್ಸಾಮ್ 78%, 74% ಇತ್ತು. ಎರಡನೇದು 85 ಆಯ್ತು. ಮೂರನೇದು 89 ಆಯ್ತು ನಮ್ಗೆ ಪ್ರಿಪರೇಟರಿ 3 ಎಕ್ಸಾಮ್ ಅಲ್ಲಿ. ಸೊ ಅದರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಾಗಿದೆ. ಆಮೇಲೆ ನಮ್ಮ 3 ಮಾಡೆಲ್ ಪೇಪರ್ಸ್ ಮತ್ತೆ 3 ಎಕ್ಸಾಮ್ ಪೇಪರ್ಸ್ ಮತ್ತೆ 4 ಮಾಡೆಲ್ ಪೇಪರ್ಸ್ ಅನ್ನ ನಮ್ಮ SSLC ಬೋರ್ಡ್ ಇಂದ ಕೊಟ್ಟಿದ್ದಾರೆ. ಅದು ನಮ್ಗೆ ಬಹಳ ಉಪಯುಕ್ತವಾಗಿದೆ. ತಯಾರು ಮಾಡುವಂತ ಉದ್ದೇಶದಿಂದ ಬಹುಶಃ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾವೆಲ್ಲ ಅನ್ಕೋತೀವಿ. ಈ ಫಲಿತಾಂಶ ಸುಧಾರಣೆಗೆ ಜನಪ್ರತಿನಿಧಿಗಳ ಸರ್ಕಾರ ಹೇಗಿರುತ್ತೆ? ಇಲ್ಲ, ಅವರು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜನಪ್ರತಿನಿಧಿಗಳು ನಮ್ಗೆ ಅಲ್ಲಲ್ಲೇ ಉತ್ತೇಜನ ಕೊಟ್ಟಿದ್ದಾರೆ, ಮತ್ತೆ ಕೇಳಿದ್ದಾರೆ ಏನ್ ನಡೀತಾ ಇದೆ, ಹೇಗ್ ಮಾಡ್ತಾರೆ ಅಂತ ಎಲ್ಲ ಕೇಳಿದ್ದಾರೆ. ಕೆಲವು ಮೀಟಿಂಗ್ಗಳು ಸಹ ಕಂಡಕ್ಟ್ ಮಾಡಿದ್ದಾರೆ. ವಿಶೇಷವಾಗಿ ಚಿಂತಾಮಣಿ ಮತ್ತೆ ನಮ್ಮ ಬಾಗೇಪಲ್ಲಿನಲ್ಲಿ MLA ಸಹ ಮತ್ತೆ ಮಿನಿಸ್ಟರ್ ಸಾಹೇಬ್ ಖುದ್ದು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮೋಟಿವೇಟ್ ಮಾಡಿದ್ದಾರೆ. ಅದು ಬಹಳ ಒಳ್ಳೆ ಡೆವಲಪ್ಮೆಂಟ್. ಮತ್ತೆ ನಮ್ಮ ಶಿಡ್ಲಘಟ್ಟನು ಅಷ್ಟೇ ಮನೆ ಶಾಸಕರೇ ಹೈಯೆಸ್ಟ್ ಬಂದಿರ್ತಕ್ಕಂಥ 100% ಬಂದಿರ್ತಕ್ಕಂಥ ಶಾಲೆಗಳಿಗೆ 5 ಲಕ್ಷ ಬಹುಮಾನವನ್ನು ನಾನು ಸಹ ಭಾಗವಹಿಸಿದ್ದೆ, ಘೋಷಣೆ ಮಾಡಿದ್ದಾರೆ. ಯಾವುದೇ ಶಾಲೆಯಲ್ಲಿ ಯಾವುದೇ ಮಕ್ಕಳು ಬಂದರೂ ಸಹ ಎಷ್ಟು ಮಕ್ಕಳು ಬಂದು ನಾವು ಕೊಡ್ತೀವಿ ಅನ್ನುವಂತ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದ್ದಾರೆ. ಈ ರೀತಿ ಜನಪ್ರತಿನಿಧಿಗಳು ಬಹಳ ಅತ್ಯುತ್ತಮವಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಮೋಟಿವೇಟ್ ಮಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಶಾಸಕರು ಸಹ ಅವ್ರ ಮೋಟಿವೇಶನ್ ಕ್ಲಾಸ್ ಅನ್ನು ಮಕ್ಕಳಿಗೆ ಒಂದು ಇಲ್ಲೇ ಕನ್ನಡ ಭವನದಲ್ಲಿ ಮಾಡಿದ್ರು. ಸುಮಾರು 2,000 ಮಕ್ಕಳು ಅವತ್ತು ದಿವಸ ಭಾಗವಹಿಸಿದ್ರು. ಅದು ಸಹ ನಮಗೆ ಉತ್ತೇಜನ ಆಗುವಂತ ಕೆಲಸವನ್ನ ಎಲ್ಲ ಆಗಿದೆ. ಅವ್ರು ಕಳೆದ ಬಾರಿ ಸೂಪರ್ 60 ಅಂತ ಅನ್ನುವಂತ ಟೆಸ್ಟ್ ಸೀರೀಸ್ ಅನ್ನ ಪರಿಚಯ ಮಾಡಿದ್ರು. ಈ ವರ್ಷ ಮುಂದುವರೆದಿದೆಯೇ? ಈ ವರ್ಷ ಅದೇ ಇಲ್ಲ, ನಮ್ಗೆ ಅಲ್ಲಲ್ಲೇ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಟಿಪ್ಸ್ ಅನ್ನ ಕೊಡ್ತಿದ್ರು. ಆ ಪ್ರಕಾರ ಮಾಡಿದ್ವಿ. ಆ ಸೂಪರ್ 60 ಏನು ಇದಾಗ್ಲಿಲ್ಲ. ಇಡೀ ತಾಲೂಕಿನ ಮಕ್ಕಳೆಲ್ಲ ಸೇರಿಸಿ ನಮ್ಮ ಮೋಟಿವೇಶನ್ ಕ್ಲಾಸ್ ನಾವು ಕಂಡಕ್ಟ್ ಮಾಡಿ ಶಿಕ್ಷಕರಿಗೆ ಮಕ್ಕಳೆಲ್ಲ ಮಾಡಿದ್ದಾರೆ. ಯಾವತ್ತು ರಿಸಲ್ಟ್ ಅನ್ನೋದು? ಅದು ಬಹುಶಃ 24 22, 23 ಅನ್ಕೊಂಡಿದೀವಿ ನಾವು. ಕೋರ್ಟ್ ಏನೋ ಸ್ವಲ್ಪ ಇಶ್ಯೂಸ್ ಆಗಿದೆ, ತಮ್ಗೆಲ್ಲ ಮಾಹಿತಿ ಇದೆ ಅನ್ಕೋತೀನಿ ನಾನು. ಅದನ್ನ ನೋಡ್ಕೊಂಡು ಅನೌನ್ಸ್ ಮಾಡ್ತೀನಿ. ನಾನು ನೆನೆಸನ ಡೈರೆಕ್ಟರ್ ಹತ್ರ ಮಾತಾಡಿದ್ದೀನಿ. ಸೊ ಅವರು ಅದನ್ನ ನೋಡಿ ಅನೌನ್ಸ್ ಮಾಡ್ತೀವಿ. ರಿಸಲ್ಟ್ ರೆಡಿ ಇದೆ ಸರ್, ರಿಸಲ್ಟ್ ಎಸ್ಆಫ್ನು ರೆಡಿ ಇದೆ. ಅದನ್ನ ಕೋರ್ಟ್ ನೋಡ್ಕೊಂಡು ನಾನು ಹಿಂದಿ ಗ್ರೇಡಿಂಗ್ ಅಥವಾ ಅಂಕ ನಮ್ಮ ಇದು ಪ್ರಕಾರ ಗ್ರೇಡಿಂಗ್ ಇದೆ. ಈ ನೆನ್ನೆ ಕೋರ್ಟ್ ಅಲ್ಲಿ ಪೇಪರ್ ನೋಡಿದ ಆದೇಶ ನೋಡಿಲ್ಲ. ಕೋರ್ಟ್ ಅಲ್ಲಿ ಅಂಕಗಳನ್ನೇ ಕೊಡ್ಬೇಕು ಅಂತ ಕೋರ್ಟ್ ಆದೇಶ ಆಗಿದೆ. ಎಲ್ಲ ದಿನಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡಿ ಅಲ್ಲಿ ಬಂದಿದೆ. ಸೊ ಅದೇನು ಹೆಚ್ಚಿಗೆ ಮಾಹಿತಿ ನಮ್ಗೆ ಇಲ್ಲ ಸರ್. ನಮ್ ನಿರೀಕ್ಷೆ ಎಲ್ಲಾ ತಾಲೂಕು ಸಮಯ ಬರಬೇಕು, ಅವಾಗಲೇ ಜಿಲ್ಲೆ ರಿಸಲ್ಟ್ ಬರುತ್ತೆ ಅಂತ ನಮ್ಮ ಆಶಯ ಇದೆ. ಸೊ ಎಲ್ಲರ ಪ್ರಯತ್ನ ಇದೆ. ಯಾವ ಜಿಲ್ಲೆ ಯಾವ ತಾಲೂಕು ಫಸ್ಟ್ ಸೆಕೆಂಡ್
ಮುಖ್ಯ ಅಲ್ಲ, ಜಿಲ್ಲೆ ಮುಖ್ಯ, ರಿಸಲ್ಟ್ ಮುಖ್ಯವಾಗಿರೋದ್ರಿಂದ ನಾವೆಲ್ಲರಿಗೂ ಅವರಲ್ಲೇ ಸ್ಪರ್ಧಾ ಮೌಲ್ಯವನ್ನು ಕ್ರಿಯೇಟ್ ಮಾಡಿದ್ದೀವಿ. ಬಹುಶಃ ಎಲ್ಲಾ ಬಿಯುಗಳು ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ, ಎಫರ್ಟ್ ಅನ್ನು ಹಾಕಿದ್ದಾರೆ. ಗಮನಕ್ಕೆ ಬಂದಂಗೆ ಯಾವ ತಾಲೂಕು ಹೆಚ್ಚು ಎಫರ್ಟ್ ಹಾಕಿದೆ? ಈಗ ನಾನು ಅತಿ ಹೆಚ್ಚು ಭೇಟಿಯನ್ನ ಗೌರಿಬಿದನೂರು ಕೊಟ್ಟಿದ್ದೇನೆ. ಯಾಕೆಂದ್ರೆ ಕಳೆದ ಬಾರಿ ಗೌರಿಬಿದನೂರು ತಾಲೂಕಲ್ಲಿ ರಿಸಲ್ಟ್ ಬಹಳ ಕಡಿಮೆ ಇತ್ತು, ಲಾಸ್ಟ್ ಪ್ಲೇಸ್ ಅಲ್ಲಿ ಇತ್ತು. ಅಲ್ಲಿ ಸ್ಟ್ರೆಂತ್ ಸಹ ಜಾಸ್ತಿ ಇತ್ತು. ಈ ಸಾರಿ ಅಷ್ಟೇನೆ 3,900 ಮಕ್ಕಳು ಅಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ. ಹೈಯೆಸ್ಟ್ ಸರ್ಕಾರಿ ಶಾಲೆಗಳು ಇರತಕ್ಕಂಥದ್ದು. ಅದಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟು ಅಲ್ಲಿಗೆ ನಾನು ವಿಸಿಟ್ ಅನ್ನ ಬಹುಶಃ ವಾರದಲ್ಲಿ 2 ದಿನ 3 ದಿನ ಕಡ್ಡಾಯವಾಗಲ್ಲೇ ವಿಸಿಟ್ ಮಾಡ್ತಿದ್ದೇನೆ. ಎಲ್ಲ ಭೇಟಿ ಮಾಡಿ ಹೇಳಿದ್ದೀನಿ. ಹಾಗಾಗಿ ಅದು ಟೇಕ್ ಆಫ್ ಆಯ್ತು, ಇಡೀ ನಮ್ಮ ಜಿಲ್ಲೆ ರಿಸಲ್ಟ್ ಟೇಕ್ ಆಫ್ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ಮತ್ತೆ ಎಲ್ಲಾ ತಾಲೂಕು ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ. ಯಾವ್ದು ಬರುತ್ತೆ ಅಂತ ಹೇಳಕ್ ಬರಲ್ಲ, ಅಷ್ಟು ಕೂದಲಳ್ಳಿ ಹಂತದಲ್ಲಿ ಫಸ್ಟ್ ಸೆಕೆಂಡ್ ಬರ್ಬೋದು, ಅಷ್ಟು ಚೆನ್ನಾಗಿ ಕೆಲಸವನ್ನು ಮಾಡಿದೆ. ಮೊನ್ನೆ ಸಿಒ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಅನ್ನ BOS ನಾವೆಲ್ಲ ಮೀಟಿಂಗ್ ಅನ್ನ ಮಾಡಿದ್ದೀವಿ. ಬಹುಶಃ ಈಗ ಸಿಒ ಬರಕ್ಕೆ ಕರೆದಿದ್ದಾರೆ, ನಾವು ಹೋಗ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಾದ್ಯಂತ 16 ಕೇಂದ್ರಗಳಲ್ಲಿ ಬೇಸಿಗೆ ಶಿಬಿರವನ್ನು ಮಾಡ್ತಾ ಇದ್ದೀವಿ. ನಾವು ಖಾಸಗಿ ಶಾಲೆಗೆ ನಾವೇನು ಕಡಿಮೆ ಇಲ್ಲ ಅನ್ನೋ ದೃಷ್ಟಿಯಿಂದ ಸುಮಾರು 1,714 ಮಕ್ಕಳು ನಮಗೆ ಪಾರ್ಟಿಸಿಪೇಟ್ ಮಾಡುವಂತ ವಿಚಾರದಲ್ಲಿ ನಾವು ಇದು ಮಾಡಿದ್ದೀವಿ. ಭಾಗವಹಿಸುವಿಕೆ ನೋಂದಣಿ ಮಾಡ್ಕೊಂಡಿದ್ದಾರೆ ನಮ್ಮ ಮಕ್ಕಳುಗಳು. ಸೊ ಇದರ ಜೊತೆಗೆ ಇನ್ನು ಹೆಚ್ಚಿನದಾಗಿ ಪ್ರೇರೇಪಣೆ ಮಾಡೋ ದೃಷ್ಟಿಯಿಂದ ಎಲ್ಲಾ ಶಾಲೆಗಳಲ್ಲೂ ನಾವು 22/4/26 ಈ ವರ್ಷ ಈ ನೆಕ್ಸ್ಟ್ 22ನೇ ತಾರೀಕು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲಾ ಶಾಲೆಯಲ್ಲೂ ಸಹ ದಾಖಲಾತಿ ಆಂದೋಲನವನ್ನು ಒಂದು ಹಬ್ಬದ ರೀತಿ ಮಾಡೋದಕ್ಕೆ ನಾವೆಲ್ಲ ಸುತ್ತೋಲೆಯನ್ನ ಈಗ ತಾನು ಹೊರಡಿಸಿದ್ದೀನಿ. ಆ ಪ್ರಕಾರ ಸರ್ಕಾರಿ ಶಾಲೆಗಳ ಮಕ್ಕಳನ್ನ ಆಕರ್ಷಣೆ ಮಾಡೋದಕ್ಕೆ ಪ್ರಯತ್ನವನ್ನ ಎಲ್ಲರೂ ಮಾಡಿದೀವಿ. ಮತ್ತು ಸರ್ಕಾರಿ ಶಾಲೆಗೆ ಸವಲತ್ತುಗಳು ಮತ್ತೆ ಒಳ್ಳೆ ಟ್ಯಾಲೆಂಟೆಡ್ ಎಫಿಷಿಯಂಟ್ ಕ್ವಾಲಿಫೈಡ್ ಟೀಚರ್ಸ್ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಗಮನ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ಅದು ದಾಖಲಾತಿ ಆಂದೋಲನ ಅಂತಂದ್ರೆ ಇದು ಅನಿವಾರ್ಯ ಮಾಡ್ಲೇಬೇಕಾಗತ್ತೆ. ಸೊ ಸೆನ್ಸಸ್ ಸಹ ಅದು ಸರ್ಕಾರ ನಿಯಮ ಪ್ರಕಾರ ಅನಿವಾರ್ಯ ಮಾಡ್ಲೇಬೇಕಾಗ್ತದೆ. ಸೊ ಎರಡನ್ನೂ ಸರಿದೂಗಿಸ್ಕೊಂಡು NGOs, ಓಲ್ಡ್ ಸ್ಟೂಡೆಂಟ್ಸ್ ಮತ್ತೆ SDMC ಜನಪ್ರತಿನಿಧಿಗಳು ಇವರ ಸಹಕಾರ ತಗೊಂಡು ದಾಖಲಾತಿ ಆಂದೋಲನ ಸಕ್ಸಸ್ ಮಾಡೋದಕ್ಕೆ ಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ KPS ಶಾಲೆಗಳು ಎಷ್ಟು ಆರಂಭ ಆಗ್ತಿದ್ರೆ ಪರಿಣಾಮ ಎಷ್ಟು ಶಾಲೆಗಳು ಮುಚ್ಚೋ ಸ್ಥಿತಿ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ 6 KPS ಶಾಲೆಗಳಿದೆ ಸರ್. 6 KPS ಚೇಳೂರು ಇದೆ, ಕೈವಾರ ಇದೆ, ದೀಪಾಳಿ ಇದೆ, ಮತ್ತೆ ಬೈಶೆಟ್ಟಳ್ಳಿ ಇದೆ, ಮತ್ತೆ ಮಂಡಿಕಲ್ ಇದೆ. ಈ 6 ಶಾಲೆಗಳಿದೆ ನಮ್ಮಲ್ಲಿ. 6 ಶಾಲೆಗಳಲ್ಲಿ ಎಲ್ಲ ಕಡೆ ಒಳ್ಳೆಯ ವಾತಾವರಣ, ಒಳ್ಳೆ ಇದು ಇಂಪ್ರೂವ್ಮೆಂಟ್ ಎಲ್ಲ ಆಗ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಬೇಕು, ನಮ್ಮ ನಿರೀಕ್ಷೆಗೆ ಇನ್ನೂ ಇದೆ, ಇನ್ನೂ ಆಶಯ ಬೇಕು. ದೀಪಾಳ್ಯದಲ್ಲಿ ಮಾತ್ರ ಸ್ವಲ್ಪ 800-900 ಸ್ಟ್ರೆಂತ್ ಇದೆ, ಬೇರೆ ಕಡೆ ಎಲ್ಲ ಇನ್ನೂ ಸ್ವಲ್ಪ ಟೇಕಪ್ ಆಗ್ತಾ ಇದೆ. ಸೊ ಮಂಡಿಕಲ್ಲಲ್ಲಿ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಎಲ್ಲ ಇದೆ. ಸೊ ಪ್ರಯತ್ನ ಮಾಡ್ತಾ ಇದೆ. ಸರ್ಕಾರಿ ಶಾಲೆ ಇಲ್ಲ ಆತರ ಏನಿಲ್ಲ. KPS ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಸ್ವಲ್ಪ ಆಕರ್ಷಣೆ ಜಾಸ್ತಿ ಇದೆ. ಮತ್ತೆ LKG ಇಂದ PUC ಗಂಟೆ ಇರ್ತಕ್ಕಂಥ ಜಾಸ್ತಿ ಇದೆ. ಹಾಗಾಗಿ ಅದಕ್ಕೆ ಸಂಬಂಧ ಏನಿದೆ. ಎಲ್ಲಾ ಶಾಲೆಗಳು ಚೆನ್ನಾಗಿದೆ, ಎಲ್ಲಾ ಶಾಲೆ ಕ್ವಾಲಿಟಿ ಮೇಂಟೈನ್ ಮಾಡೋ ಪ್ರಯತ್ನ ಮಾಡಿದ್ವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಯಾವ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿ ಇಲ್ಲ, ಅಥವಾ ವಿದ್ಯಾರ್ಥಿ ಸಂಖ್ಯೆ ಕೊರತೆ ಮತ್ತೊಂದು ಆ ರೀತಿ ವಿದ್ಯಾರ್ಥಿಗಳ ಸಂಖ್ಯೆ ಕೊರತೆ ಕಳೆದ ಬಾರಿ ನಮ್ಗೆ 14 ಶಾಲೆ ಇದಾಗಿತ್ತು. ಈ ವರ್ಷನೂ ಸಹ ನೋಡ್ಬೇಕು, ಇನ್ನೂ ಸ್ಟಾರ್ಟ್ ಆಗಿಲ್ಲ, ಏನಾಗುತ್ತೆ ನೋಡ್ಬೇಕು. ಒಟ್ಟಾರೆ ಹಾಜರಾತಿ ದಾಖಲಾತಿ ಬಗ್ಗೆ ಹೆಚ್ಚೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಈ ವರ್ಷ ಕಳೆದ ಬಾರಿಗಿಂತ ಹೆಚ್ಚು ಸ್ಟ್ರೆಂತ್ ಬರೋ ಸರ್ ಪ್ರಯತ್ನ ಮಾಡಿದ್ವಿ. ಈಗ ಬೇಸಿಗೆಯಲ್ಲಿ ಬಿಸಿ ಊಟ ಚಾಲು ಇದೆ ಅಂತ? ಇಲ್ಲ, ಬಿಸಿ ಊಟ ಏನಿಲ್ಲ. ಏನು 16 ಕೇಂದ್ರಗಳನ್ನ ಮಾಡ್ತಾ ಇದೀವಿ. ಅವರು ಇದು ಏನೋ NGOs ಕಡೆಯಿಂದ, ಓಲ್ಡ್ ಸ್ಟೂಡೆಂಟ್ ಕಡೆಯಿಂದ, ಜನಪ್ರತಿನಿಧಿ ಕಡೆಯಿಂದ ಅಥವಾ ಸ್ನಾಕ್ಸ್, ತಿಂಡಿ, ಡ್ಯಾನ್ಸು, ಮ್ಯೂಸಿಕ್, ಕಲೆ, ಡ್ರಾಯಿಂಗು ಮತ್ತೆ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮಾಡ್ತಾ ಇದೀವಿ. ಅವೆಲ್ಲ ವಾಲಂಟಿಯರ್ ಮಾಡ್ತಾ ಇದೀವಿ. ಈ 16 ಶಾಲೆಗಳು ಎಲ್ಲೆಲ್ಲಿ ಪಟ್ಟಿ ಕೊಡ್ತಿದ್ದೇನೆ ತಾಲೂಕು